ಹಾಯ್ ಮಗ. 5 ನಿಮಿಷ ಅಂದ್ಬಿಟ್ಟು 50 ನಿಮಿಷ ವೆಯ್ಟ್ ಮಾಡಿಸ್ಬಿಟ್ಟಲ್ಲ. ಅಯ್ಯೋ, ಗ್ಯಾಸ್ ಇಲ್ಲ ಅಂದ್ಬಿಟ್ಟು ಒಲೆಯಲ್ಲಿ ಮಾಡ್ತಿದ್ದ ಹೋಟ್ಲವನು. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಮಗ. ಹೆಂಗ್ ನಡೀತಾಯ್ತಪ್ಪ ರ್ಯಾಪಿಡೋ? ಈ ಬಿಸಿಲಲ್ಲಿ ಏನು ಕೇಳ್ತೀಯಲ್ಲ, ನಮ್ಮ ಜೀವನನೇ ಹಿಂಗೇನೆ. ಬರೀ ಇನ್ನೊಬ್ಬನ ಜೀವನ ಅಲ್ಲ ಮಗ, ಈ ಜಗತ್ತಲ್ಲಿ ಪ್ರತಿಯೊಬ್ಬ ಹುಡುಗನ ಜೀವನನೂ ಹಿಂಗೆ ಇರುತ್ತೆ. 18 ವರ್ಷದ ಹೊರಗಡೆವ್ರಿಗೆ ಅಷ್ಟೇ ಖುಷಿ ಅನ್ನೋದು ಅವ್ನ ಜೀವನದಲ್ಲಿ ಇರುತ್ತೆ. 18 ವರ್ಷ ಆದಮೇಲೆ ಅಪ್ಪ ಅಮ್ಮಂಗೋಸ್ಕರ, ಅಕ್ಕ ತಂಗಿಗೋಸ್ಕರ, ಮದುವೆ ಆದಮೇಲೆ ಹೆಂಡ್ತಿಗೋಸ್ಕರ, ಮಕ್ಳಿಗೋಸ್ಕರ ದುಡ್ದು ಅವ್ರನ್ನ ಸಾಕೋದೇ ಇವನ್ ಜೀವನ ಆಗೋಗಿರುತ್ತೆ. ನಮ್ಮಂಥವ್ರ ಲೈಫಲ್ಲಿ ಖುಷಿ ಅನ್ನೋದು ಬೇರೆಯವರಲ್ಲಿ ನೋಡ್ಬೋದು ಅಷ್ಟೇ. ಅದೇ ಖುಷಿ ನಮ್ಮಲ್ಲಿ ಕಳೆದೋಗಿ ಸುಮಾರು ವರ್ಷ ಆಗ್ಬಿಟ್ಟಿರುತ್ತೆ. ಈ ನೋವುಗಳಲ್ಲದೆ ಒಬ್ಬ ಫ್ರೆಂಡ್ನ ಕಳ್ಕೊಂಡಿರೋ ನೋವು ಬೇರೆ. ಚಿಕ್ಕ ವಯಸ್ಸಲ್ಲೇ ಈ ಹಾರ್ಟ್ ಅಟ್ಯಾಕ್ ಎಲ್ಲ ಹೆಂಗ್ ಮಗ ಸಾಧ್ಯ? ಈ ಸಮಾಜ ಹೆಣ್ಣನ ವೀಕ್ ಅನ್ನತ್ತೆ, ಗಂಡನ ಸ್ಟ್ರಾಂಗ್ ಅನ್ನತ್ತೆ. ಆದರೆ ಸುಳ್ಳು ಮಗ. ಗಂಡು ಫಿಸಿಕಲಿ ತುಂಬ ಸ್ಟ್ರಾಂಗ್ ಇರ್ಬೋದು, ಆದರೆ ಮೆಂಟಲಿ ತುಂಬ ವೀಕ್ ಇರ್ತಾನೆ. ಅದಕ್ಕೆ ನೋಡು, ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲೇ ಸಾಯೋ ಸಂಖ್ಯೆ ಕಡಿಮೆ ಇರುತ್ತೆ, ಗಂಡು ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಸಾಯೋ ಸಂಖ್ಯೆ ಜಾಸ್ತಿ ಇರುತ್ತೆ. ಕರೆಕ್ಟು ಮಗ, ಚಿಕ್ಕ ವಯಸ್ಸಲ್ಲಿ ಗಂಡು ಮಕ್ಳು ಸತ್ತಿರೋದೇ ಜಾಸ್ತಿ. ಹೆಂಗದು? ಹೆಣ್ಮಕ್ಳಿಗೆ ಎಷ್ಟೇ ನೋವಿದ್ರೂ ಅದನ್ನು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಆ ನೋವು ಜಾಸ್ತಿ ಆದರೆ ಆ ನೋವನ್ನ ಮರೆಯೋ ಶಕ್ತಿನೂ ಗೊತ್ತಿರುತ್ತೆ. ಆದರೆ ಈ ಗಂಡ್ಮಕ್ಳು ಅವ್ರ ಅಪ್ಪ ಅಮ್ಮನ ಹತ್ರ ಅವ್ರ ನೋವನ್ನ ಹೇಳ್ಕೊಳ್ಳಲ್ಲ. ಎಷ್ಟೇ ಸಂಕಟ ಆಗ್ತಿದ್ರು ಅವ್ರ ಹೆಂಡತಿ ಮಕ್ಕಳು ಮುಂದೆ ಅಳಲ್ಲ. ನೋವನ್ನ ಹೇಳ್ಕೊಳ್ಳೋಂಥ ಜೀವ ಅವನ ಜೀವನದಲ್ಲಿ ಯಾರಾದರೂ ಇದ್ದರೆ ಅದು ಫ್ರೆಂಡ್ಸ್ ಮಾತ್ರ ಕಣೋ. ಆದರೆ ಈ ಹೆಣ್ಮಕ್ಳಿಗೆ ಅದು ಅರ್ಥ ಆಗಲ್ಲ. ಹೆಂಡತಿ ಮಕ್ಳಿಗಿಂತ ನಿನ್ನ ಫ್ರೆಂಡ್ಸ್ಗೆ ಕೆಲಸಕ್ಕೆ ಜಾಸ್ತಿ ಟೈಮ್ ಕೊಡ್ತೀಯಾ ಅಂತಾರೆ. ಫ್ರೆಂಡ್ಸ್ ಜೊತೆ ಬಂದರೆ ಇನ್ನು ಯಾವಾಗ ಬರ್ತೀಯಾ ಅಂತ ಗಂಟೆ ಫೋನ್ ಮಾಡ್ತಾರೆ. ಪಾಪ ಆ ಜೀವ ಹೆಂಗೋ ತಡಿಬೇಕು, ಯಾರ ಹತ್ರನೂ ಹೇಳ್ಕೋಬೇಕು. ಅವ್ರಿಗೋಸ್ಕರ ಟೈಮ್ ಕೊಟ್ಟು ಮನ್ಸಲ್ಲಿ ನೋವನ್ನ ಮಡಿಕೊಂಡು ಕೊನೆಗೊಂದಿನ ಹಾರ್ಟ್ ಅಟ್ಯಾಕ್ ಹೋಗ್ತಾರೆ. ನೀನು ಹೇಳೋದು ನಿಜ ಮಗ. ಮನ್ಸಲ್ಲಿ ಎಷ್ಟೇ ನೋವಿದ್ರು ನಾವು ಸಿಕ್ಕಿ ಮಾತಾಡಿದ್ಮೇಲೆ ಏನೋ ಒಂಥರ ನೆಮ್ಮದಿ ಸಿಗ್ತಾಯಿತ್ತು ಮಗ. ತಂದೆ ತಾಯಿ ಹೆಂಡ್ತಿ ಮಕ್ಕಳು ಇವ್ರು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಿರೋ ನೋವನ್ನ ಹೇಳ್ಕೊಳಕ್ಕೆ ಅಂತ ಇರೋದು ಒಬ್ಬ ಫ್ರೆಂಡ್ ಮಾತ್ರ. ಮನೇಲಿ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ ಅಂದಾಗ ದಯಮಾಡಿ ಕಳಿಸ್ಕೊಡಿ. ಈ ಜಗತ್ತಲ್ಲಿ ಯಾವ ಡಾಕ್ಟರು ವಾಸಿ ಮಾಡೋಕ್ಕಾಗದೇ ಇರೋ ಔಷಧಿ ಇರೋದು ಒಬ್ಬ ಫ್ರೆಂಡ್ ಹತ್ರ ಮಾತ್ರ.